ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾನ್ ಸಿಟಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು ಮತ್ತು ಕಲೆಕ್ಷನ್ ಏನು, ಬಿಡುಗಡೆ ಆಗಿದೆ ದಿನಾಂಕ, ರನ್ನಿಂಗ್ ಟೈಮ್, ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ, ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಇನ್ನೂ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಅರ್ಜುನ್ ದಾಸ್ ಹಾಗೂ ಅನ್ನಾ ಬಿನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ. ಹಾಗೆಯೇ ರನ್ನಿಂಗ್ ಟೈಮ್ ಬಂದು 154 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಜೂನ್ 26, 2026ರಂದು ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಹರೀಶ್, ಪ್ರೊಡ್ಯೂಸರ್ ಬೈ ಹರೀಶು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ, ಹೆಚ್ಚಿನ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಫ್ಯಾಕ್ಟ್ಗಳು ಕೂಡ ಇದ್ದಾವೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಅರ್ಜುನ್ ದಾಸ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಅತಿ ಹೆಚ್ಚು ರಿವ್ಯೂಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಮೂವಿಗಂತೂ. ಮತ್ತು ಅರ್ಜುನ್ ದಾಸ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದರೆ, ಹರಿ ಅನ್ನೋ ವ್ಯಕ್ತಿ ಇರ್ತಾನೆ. ಹರಿಗೆ ಅವನು ಒಂದು ತಂದೆ ತಾಯಿ ಇರ್ತಾರೆ ಮತ್ತು ತಂಗಿ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ಹರಿ ಏನು ಮಾಡ್ತಾನೆ ಅಂದರೆ, ಅವನು ಒಂದು ಬ್ಯಾಂಕಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ. ಮತ್ತು ಅವನಿಗೆ ಮದುವೆ ಕೂಡ ಮಾಡ್ಕೋತಾನೆ, ಲವ್ ಮ್ಯಾರೇಜು. ಮತ್ತು ಮಗು ಕೂಡ ಇರುತ್ತೆ, ಒಬ್ಬ ಮಗನ ಚೆನ್ನಾಗಿ ಓದಿಸ್ಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಚೆನ್ನಾಗಿ ಓದಿಸ್ತಾ ಇರ್ತಾನೆ. ಮತ್ತು ಕೆಲವು ದಿನಗಳ ನಂತರ ಚೆನ್ನಾಗಿ ನಡೀತಾ ಇರುತ್ತೆ ಜೀವನ. ಹರಿ ಅವ್ರಿಗೆ ದುಡ್ಡಿನ ಸಮಸ್ಯೆಗಳು ಉಂಟಾಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತು ಅವನಿಗೆ ಬ್ಯಾಂಕಲ್ಲೂ ಕೂಡ ಸಾಲ ತಗೊಂಡು ಮತ್ತು ಫೀಸು ಅದಿದು ಖರ್ಚು ಅಂತೇಳಿ ಸುಮಾರು ಖರ್ಚನ್ನು ಮಾಡಿಬಿಟ್ಟು ಹಣವನ್ನು ಕಳೆದುಕೊಂಡಿದ್ದಾನೆ. ಮತ್ತು ಕೆಲವು ದಿನಗಳ ನಂತರ ಆ ಸಾಲವನ್ನು ತೀರಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ದುಡ್ಡಿನ ಸಮಸ್ಯೆಗಳು ಉಂಟಾಗಿರೋದ್ರಿಂದ ಅವನಿಗೆ ಬೇರೆ ದಾರಿ ಯಾವುದು ಕೂಡ ಕದೋತ್ತೆ. ಒಂದು ಪ್ರಿಂಟಿಂಗ್ ಮಿಷಿನು ಅವರ ಒಂದು ಬ್ಯಾಂಕಿನಲ್ಲಿ ಇರುತ್ತೆ. ಆ ಪ್ರಿಂಟಿಂಗ್ ಮಿಷಿನನ್ನು ರಿಪೇರಿ ಮಾಡಿಸ್ತೀನಿ ಅಂತೇಳಿ ತಗೊಂಡು ಬಂದು ಮನೇಲಿ ಇಟ್ಕೊಂಡಿರ್ತಾನೆ. ಆ ಪ್ರಿಂಟಿಂಗ್ ಮಿಷಿನಲ್ಲಿ ಕ್ಲಿಕ್ ಮಾಡಿದಾಗ ಹಣ ಬರ್ತಾ ಇರುತ್ತೆ. ಅದರಿಂದ ಪ್ರೆಸ್ ಮಾಡಿ ಹಣವನ್ನು ತಗೋತಾ ಇರ್ತಾನೆ. ಅವನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ, ಇದರಲ್ಲಿ ಏನು ಇಷ್ಟೊಂದು ಹಣ ಬರ್ತಾಯಿದೆ ಅಂತೇಳಿ. ಅದನ್ನು ಮಡಿಕೊಂಡು ಅವನ ಜೀವನವನ್ನು ರೂಪಿಸ್ಕೊಂಡು ಕೊನೆಗೂ ಕೂಡ ಅದು ಫೇಕ್ ಕರೆನ್ಸಿ ಅಂತ ಗೊತ್ತಾಗಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಕೆಲವು ದಿನಗಳ ನಂತರ ಅವನಿಗೆ ಬಿಡುಗಡೆ ಕೂಡ ಆಗುತ್ತೆ ಮತ್ತು ಕೆಲಸನೂ ಕೂಡ ಸಿಗುತ್ತೆ. ಅವನು ಆ ತಪ್ಪನ್ನು ಮಾಡಿಲ್ಲ ಅಂಥೇಳಿ ಬೇರೆಯವರು ಅಪರಾಧವನ್ನು ಮಾಡ್ಕೊಂಡಿರ್ತಾರೆ. ಅದು ಹರಿ ಮೇಲೆ ಬಿದ್ದಿರೋ ಕಾರಣದಿಂದ ಹರಿ ಸಿಗಾಕೊಂಡಿರ್ತಾನೆ. ಮತ್ತು ಹರಿ ಅವರು ಕೂಡ ಬಿಡುಗಡೆ ಆದಮೇಲೆ ಅವರ ಹೆಂಡತಿ ಮಕ್ಕಳ ಜೊತೆ ಮತ್ತು ಅವನ ಮಗನೂ ಕೂಡ ತುಂಬ ಖುಷಿಯಿಂದ ಸಂತೋಷದಿಂದ ಜೀವನವನ್ನು ನಡೆಸ್ಕೊಂಡು ಹೋಗೋದು ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.